ಅವರಿಗೆ ಕಳಿಸುವಾಗ ಅಣ್ಣ ಹಲವಾರು ಬುದ್ಧಿ ಮಾತುಗಳನ್ನ ಹೇಳ್ತಾರೆ ತಂಗಿಗೆ. ತಂಗಿ, ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗ್ತಾ ಇದೀಯಾ, ಅದರಿಂದ ಗಂಡನ ಮನೆಯಲ್ಲಿ ಯಾವ ರೀತಿಯಾಗಿ ಬಾಳ್ಬೇಕು ಅನ್ನೋದನ್ನ ಸವಿಸ್ತಾರವಾಗಿ ಒಂದು ಹಾಡಿನ ಮೂಲಕ ಅಣ್ಣ ತನ್ನ ತಂಗಿಗೆ ತಿಳಿಸ್ಕೊಡ್ತಾನೆ. ಅದು ಯಾವ ರೀತಿಯಾಗಿದೆ ಅಂತ ಹೇಳಿ ಕೇಳೋಣ ಬಂಧುಗಳೇ. ಮತ್ತೊಂದು ಸುಂದರ ಗೀತೆ ಹಾಡಿ ಬಂಧುಗಳೇ. ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನುಂಗುರದ ಮಣಿಯಾಗಿ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನುಂಗುರದ ಮಣಿಯಾಗಿ. ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನುಂಗುರದ ಮಣಿಯಾಗಿ. ತವರೂರು ಅದು ವರ್ಷಕ್ಕೆ ಒಮ್ಮೆ ಸೇರು, ನೀನು ಮರೆಯಾದ ತವರೂರು ವರ್ಷಕ್ಕೆ ಒಮ್ಮೆ ಸೇರು. ಕಷ್ಟ ಇರಲಿ ನೂರು, ಕಷ್ಟ ಇರಲಿ ನೂರು, ಮರಿಬೇಡ ಅಣ್ಣನ ಸೂರು, ಮರಿಬೇಡ ಅಣ್ಣನ ಸೂರು. ಅಪ್ಪನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನುಂಗುರದ ಮಣಿಯಾಗಿ. ಸಂಘ ಬ್ಯಾಡ ಅದು ಸತ್ಯ ತಾಳಿ ನೋಡ, ನಿನಗೆ ನಿರ್ಮಾಣ ಸಂಘ ಬ್ಯಾಡ ಅದು ಸತ್ಯ ತಾಳಿ ನೋಡ. ಕೈಯೊಳಗಿರಲಿ ಮನಸ್ಸು, ಕೈಯೊಳಗಿರಲಿ ಮನಸ್ಸು, ಕಾಣಬೇಡ ಹುಚ್ಚ ಕನಸು, ಕಾಣಬೇಡ ಹುಚ್ಚ ಕನಸು. ಅಪ್ಪನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನುಂಗುರದ ಮಣಿಯಾಗಿ.
ಬಿಸಿರಲಿ ನಿನ್ನ ಸುಖವೆಲ್ಲ ಕಣ್ಣಿರಲಿ ನಿನ್ನ ಮಾತಲ್ಲಿ ಬಿಸಿರಲಿ ಪಡೆದಿರು ಎಂದಿಗೂ ಅನುಮಾನ ಪಡೆದಿರು ಎಂದಿಗೂ ಅನುಮಾನ ಬಿಡದಿರು ನಿನ್ನ ಬಿಗುಮಾನ ಬಿಡದಿರು ನಿನ್ನ ಬಿಗುಮಾನ ತೇಜ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಹೇಳೋರಿಲ್ಲ ಕಷ್ಟಕ್ಕೆ ಬರುವುದಿಲ್ಲ ನಿನಗೆ ನಗನಗತ ಹೇಳೋರಿಲ್ಲ ನಿನ್ನ ಕಷ್ಟಕ್ಕೆ ಬರುವುದಿಲ್ಲ ಎದೆಯೊಳಗಿರಲಿ ನೀತಿ ಎದೆಯೊಳಗಿರಲಿ ನೀತಿ ಮರೆಯದಿರು ನಿನ್ನ ನೀತಿ ಮರೆಯದಿರು ನಿನ್ನ ನೀತಿ ಮಾನವನೆಯಿಂದ ತೇಜ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಮಾನವನೆಯಿಂದ ತೇಜ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಮುತ್ತಿನುಂಗುರದ ಮಣಿಯಾಗಿ ಮುತ್ತಿನುಂಗುರದ ಮಣಿಯಾಗಿ